ಸತೀಶ್ ಕ್ಯಾಡಬಮ್ಸ್ ಅವ್ರು ಹೇಳ್ತಾರೆ, ಸ್ಪಂದನ ಅವರು 80,000 ರೂಪಾಯಿ ಶರ್ಟ್ ಅನ್ನ ನೀವು ತಗೊಂಡಿದ್ದೀರಿ ಅಂತ. ಸತೀಶ್ ಅವ್ರದ್ದು ವೀಕೆಂಡ್ ಎಪಿಸೋಡ್ ನಲ್ಲಿ ಸುದೀಪ್ ಅವರೇ ಅದನ್ನ ಹೇಳ್ತಾರೆ, ನೀವ್ ತಗೊಂಡಿದ್ದೀರಾ ಸತೀಶ್ ಅವರ 80,000 ರೂಪಾಯಿ ಶರ್ಟ್ ನ ಅವ್ರ ಹೊರಗಡೆ ಎಲ್ಲಾ ಇಂಟರ್ವ್ಯೂಗಳಲ್ಲೂ ಹೇಳ್ಕೊಂಡು ಬರ್ತಿದ್ದಾರೆ ಅಂತ. ಆ ಮಾತು ಕೇಳಿದಾಗ ಏನ್ ಅನ್ನಿಸ್ತು ಸುದೀಪ್ ಸರ್ ಇಂದ? ನಾನು ಅದಾದ್ಮೇಲೆ ಇವರೆಲ್ಲರೂ ಮನೇಲಿ ನೀನ್ ಹೊರಗಡೆ ಹೋದವರು ನಿನ್ನ ಫೇಮಸ್ ಮಾಡ್ತಿದ್ದಾರೆ, ಯಾರೇ ಶರ್ಟ್ ಕಳ್ಳಿ ಅಂತ ಅಷ್ಟೇ, ಬಟ್ ಬಿಡು ಒಟ್ನಲ್ಲಿ ಅಂತ ರೇಗ್ಸಕ್ ಶುರು ಮಾಡ್ತಾರೆ ಮನೇಲಿ. ಬಟ್ ಅವ್ರ ಶರ್ಟ್ ನಿಜವಾಗ್ಲೂ ನನ್ನ ಹತ್ರ ಇಲ್ಲ. ಅವ್ರ ಶರ್ಟ್ ಯಾವ ಶರ್ಟು ನಾನು ಎತ್ಕೊಂಡು ಇಲ್ಲ. ಆ ಶರ್ಟ್ ಹಾಕೊಂಡು ನಾನು ಏನು ಮಾಡಲಿ, ಹಾಫ್ ರೇಟಿಗೆ ಮಾರ್ಕೊಳ್ಳೋ ಬುದ್ಧಿ ಅಂತ ನನಗಿಲ್ಲ. ಸೊ ಡೆಫಿನೆಟ್ಲಿ ಐ ಡೋಂಟ್ ನೋ ಅವ್ರು ಯಾಕದು ಹೇಳಿದ್ರು ಅಂತ. ವೀಕೆಂಡಲ್ಲಿ ಒಂದ್ಸಲಿ ಅಂದರೆ ಆ ಶರ್ಟ್ ಕೊಡಿ ಅಂತಾರೆ, ಎತ್ಕೋತೀವಿ, ಬಟ್ ಇಮ್ಮಿಡಿಯೇಟ್ಲಿ ಅವ್ರು ಅದನ್ನ ಇಸ್ಕೋತಾರೆ. ಐ ಡೋಂಟ್ ನೋ, ಐ ನೋ ಕ್ಲೂ. ಬಿಗ್ ಬಾಸ್ ಮನೇಲಿ ಇರೋದಕ್ಕಿಂತ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಸತೀಶ್ ಕ್ಯಾಡಬಮ್ಸ್ ಅವ್ರು ಏನ್ ಇಂಟರ್ವ್ಯೂಗಳನ್ನೆಲ್ಲ ಕೊಟ್ರಲ್ವಾ, ಅದೇ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿದೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅವ್ರು ಏನ್ ಮಾತಾಡಿದ್ರಲ್ಲ, ಅದನ್ನ ಮೋಸ್ಟ್ಲಿ ಒಳಗಡೆ ಇದ್ದಾಗ ಏನಾದ್ರು ಮಾತಾಡ್ಬಿಟ್ಟಿದ್ರೆ ಇನ್ನೊಂದಷ್ಟು ವಾರ ಬರ್ತಾ ಇದ್ರೋ ಏನೋ ಗೊತ್ತಿಲ್ಲ. ಇನ್ನೊಂದು ನೆನ್ಪಿಡ್ಬೇಕು, ಅವ್ರನ್ನ ಯಾರು ಎಷ್ಟೇ ಟ್ರೋಲ್ ಮಾಡ್ಲಿ, ನೆಗೆಟಿವ್ ಮಾಡ್ಲಿ, ಆ ವಿಡಿಯೋಗಳೇನಿರುತ್ತೆ ನೋಡಿ ಇನ್ಸ್ಟಾಗ್ರಾಮ್, ಅದೆಲ್ಲ ವಿಡಿಯೋಗಳಿಗೆ ಹೋಗಿ ಒಂದು 3 ಹಾರ್ಟ್ ಕಮೆಂಟ್ ಹಾಕಿ ಬರ್ತಾರೆ. ಅವ್ರೇನಾ? ಹೌದು, ಸತೀಶ್ ಅವ್ರು ಹಾಕಿ ಬರ್ತಾರೆ. ನಂಗೆ ಡೆಫಿನೆಟ್ಲಿ ಗೊತ್ತು ಈ ವಿಡಿಯೋ ಗ್ಯಾರಂಟಿ ಹಾಕ್ತಾರೆ, ನೀವು ಅಪೋಸಿಟ್ ಮಾತಾಡಿದ್ರು ಹಾಕ್ತಾರೆ. ಸೊ ಖಂಡಿತ ಹಾಕ್ತಾರೆ. ನೀವು ನೋಡಿದಂತ ಸತೀಶ್ ಹೇಗೆ ಬಿಗ್ ಬಾಸ್ ಮನೇಲಿ? ಇಲ್ಲ, ನಾನು ಅವ್ರ ಜೊತೆ ಆ್ಯಕ್ಚುಲಿ ಜಾಸ್ತಿ ಏನು ನಂಗೆ ಮೆಮೊರೀಸ್ ಇಲ್ಲ 3 ವೀಕ್ಸಿಗೆ ಹೋಗಿದ್ದರಿಂದ. ಬಟ್ 3rd ವೀಕ್ ಅವರು ಮಿಡ್ ವೀಕ್ ಹೋಗ್ಬೇಕಾದ್ರೆ ಪಾಪ ಕೂತ್ಕೊಂಡು ನಾವು ಕ್ಯಾರೆಟ್ ಹಲ್ವಾ ಮಾಡಿರ್ತೀವಿ ಅವತ್ತು. ನಂಗೆ ಇರೋದೆಲ್ಲ ಕೊಟ್ಬಿಡಿ ಮೇಡಮ್, ನಾನು ತಿನ್ಕೋತೀನಿ ಅಂತ ಅನ್ಕೋತಾರೆ. ಇರೋದೆಲ್ಲ ತಿಂತಾರೆ ಪಾಪ. ಅವಾಗ ಒಂಥರ ಅಯ್ಯೋ ಸದ್ಯ ಕೇಳಿದ ತಕ್ಷಣ ನಾವು ಕೊಟ್ವಲ್ಲ, ಅವತ್ತು ನಾಳೆಗೆ ಅಂತ ಉಳಿಸ್ಕೊಂಡಿಲ್ವಲ್ಲ ಅನ್ನೋ ಈ ಇನ್ಸಿಡೆಂಟ್ನ ನಾವು ಸುಮಾರು ಸಲ ಅವ್ರನ್ನ ನೆನಪಿಸ್ಕೊಂಡಾಗ ಮಾತಾಡ್ಕೋತೀವಿ ನಾನು ಕಾವ್ಯ. ಅಟ್ಲೀಸ್ಟ್ ನಾವು ಕೊಟ್ವಿ, ಅವತ್ತೇ ಅವ್ರ ಪಾಪ ಎಲಿಮಿನೇಟ್ ಆಗೋದ್ರು ಅಂತ. ಬಟ್ ಹೊರಗೆ ಹೋದ್ಮೇಲೆ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ನಿಜವಾಗ್ಲೂ ಮನೆ ಒಳಗಡೆ ಗೆಸ್ ಕೂಡ ಮಾಡಿದ್ರು.